ಶ್ರೀ ಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು. ಅದರ ಪ್ರಕಾರವಾಗಿ ಏನಪ್ಪ ಅಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಡೆಯುವಂಥದ್ದು. ಮೊದಲನೇಯಾಗಿ ಈ ಕ್ಷೇತ್ರ ಇಷ್ಟು ಪ್ರಬಂಧಮಾನಿಗೆ ಬೆಳೆಯೋಕ್ಕೆ ಕಾರಣ ಸಿಕ್ಕಿರುವಂಥ ಒಂದು ಮೂರ್ತಿ. ಆ ಮೂರ್ತಿ ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಎಲ್ಲ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶದಿಂದ ಅಭಿಷೇಕ ಮಾಡೋಕ್ಕೆ ಅವಕಾಶ ನೀಡಲಾಗ್ತದೆ. ಮತ್ತು ಮಧ್ಯರಾತ್ರಿ 2 ಗಂಟೆಯಿಂದ ಪ್ರಾರಂಭವಾದದ್ದು ರಾತ್ರಿ 8-9 ಗಂಟೆವರೆಗೂ ದೇವಸ್ಥಾನದಲ್ಲಿ ದೇವಿಯ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗ್ತದೆ. ಮತ್ತು ಎಷ್ಟೇ ಜನ ಭಕ್ತರುಗಳು ಬಂದರೆ, ಎಷ್ಟೇ ಸಾವಿರ ಜನ ಭಕ್ತರುಗಳು ಬಂದರೂ ಸಹ ಪ್ರಸಾದದ ವ್ಯವಸ್ಥೆಗೆ ರೆಡಿ ಮಾಡಲಾಗಿದೆ. ಈಗಾಗಲೇ 1 ತಿಂಗಳಿಂದ ಶ್ರೀ ಕ್ಷೇತ್ರ ಆಡಳಿತ ಮಂಡಳಿ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರಿಗೆ ಮೂಲಸೌಕರ್ಯಗಳನ್ನು ಒದಗಿಸ್ಕೊಳ್ಳೋ ಸಲುವಾಗಿ ಮತ್ತು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಎಲ್ಲ ಸಿದ್ಧತೆಗಳನ್ನು ನಡೆಸಿರುವಂಥ ಒಂದು ವಿಚಾರ. ಮತ್ತು ವಿಶೇಷವಾಗಿ ಈ ವರ್ಷ ನಮಗೆ ಹಿಂದಿನಿಂದ ತೇರು ನಡೀತಿತ್ತು. ಈ ವರ್ಷ ವಿಶೇಷವಾಗಿ ದೇವಿಗೆ 25 ಅಡಿ ಎತ್ತರದ ತೇರನ್ನು, ಮರದಿಂದ ಕೆತ್ತನೆ ಮಾಡಿರುವಂಥ ತೇರನ್ನು ದೇವಿಗೆ ಸಮರ್ಪಣೆ ಮಾಡ್ತಾ ಇರುವಂಥದ್ದು. ಅವತ್ತು ನೂತನವಾಗಿ ಹೊಸ ತೇರನ್ನು ತಾಯಿಗೆ ಸಮರ್ಪಣೆ ಮಾಡ್ತಾ ಇರುವಂಥದ್ದು. ಮತ್ತು ದಕ್ಷಿಣ ಏಷ್ಯಾದಲ್ಲೇ ಒಂದು ವಿಶೇಷವಾದಂಥ ಒಂದು ಮ್ಯೂಸಿಯಂ, ಅದನ್ನು ಉದ್ಘಾಟನೆ ಮಾಡಲಾಗ್ತದೆ. ಮತ್ತು 1 ರಿಂದ 1.5 ಸಾವಿರ ಜನ ಕುತ್ಕೊಳ್ಳುವಂಥ ಊಟದ ದಾಸೋಹ ಭವನನ ಸುಧಾ ಅವತ್ತು ಉದ್ಘಾಟನೆ ಮಾಡಲಾಗ್ತಾ ಇರುವಂಥದ್ದು ಒಂದು ವಿಚಾರ.